ಬಳ್ಳಾರಿ ಗಲಾಟೆ ಬೆನ್ನಲ್ಲೇ ಈಗ IPSಗಳ ಡಿಶ್ಯೂಮ್ ಬಹಿರಂಗ ಆಗಿದೆ. ಬಳ್ಳಾರಿ ಗಲಾಟೆ ಏನು ಬ್ಯಾನರ್ ಗಲಾಟೆ ಆಗಿತ್ತು, ಅದು ಸ್ವಲ್ಪ ತಣ್ಣಗಾಗಿದೆ ಈಗ. ಆದರೆ ಇದರ ಬೆನ್ನಲ್ಲೇ ಈಗ IPS ಅಧಿಕಾರಿಗಳ ಬೀದಿ ಜಗಳ ಬಯಲಾಗಿದೆ, ಬಹಿರಂಗ ಆಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆಗಿತ್ತು, ಅದರ ಬೆನ್ನಲ್ಲೇ ಈಗ IPSಗಳ ಜಗಳ ಡಿಶ್ಯೂಮ್ ಎಲ್ಲವೂ ಕೂಡ ಹೊರಗೆ ಬಂದಿದೆ. ಅದು ಗಲಾಟೆ ತಣ್ಣಗಾಗಿತ್ತು, IPS ಅಧಿಕಾರಿಗಳ ಬೀದಿ ಜಗಳ ಅದೆಲ್ಲ ಗೊತ್ತಾಗ್ತಾ ಇದೆ. ಬಳ್ಳಾರಿ SP ಕಚೇರಿಯ ನೌಕರರೊಬ್ಬನಿಂದ IG ದೂರು ಕೊಡಲಾಗಿದೆ. ಬಳ್ಳಾರಿಯ ಈ ಹಿಂದಿನ IG ವರ್ತಿಕಾ ಕಟಿಯಾರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಶಾಸಕ ಭರತ್ ರೆಡ್ಡಿ ಮತ್ತು ರೆಡ್ಡಿ ಏನಿದ್ದಾರೆ, ಜನಾರ್ದನ ರೆಡ್ಡಿ ರಾಮುಲು ಟೀಮ್ ಮತ್ತೆ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ಈ ವೇಳೆ ಶೂಟೌಟ್ ನಡೆದು ಒಬ್ಬ ವ್ಯಕ್ತಿಯ ಅಥವಾ ಕಾರ್ಯಕರ್ತನ ದುರ್ಮರಣ ಕೂಡ ಆಗಿತ್ತು. ಈ ಅವಘಡದ ಹಿನ್ನೆಲೆಯಲ್ಲಿ ವರ್ತಿಕಾ ಕಟಿಯಾರ್ ಅವರನ್ನು ವರ್ಗಾವಣೆ ಮಾಡಲಾಗಿತ್ತು. ವರ್ಗಾವಣೆ ವಿರುದ್ಧ KAT ಮೊರೆ ಹೋಗಿದ್ದಾರೆ ಈಗ ವರ್ತಿಕಾ ಕಟಿಯಾರ್. ಯಾಕಂದರೆ KATನಲ್ಲಿ ಸ್ಟೇ ಆಗಿದೆ ಅಂತ ಹೇಳಿ ನಾನು ವಾಪಸ್ ಬರ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಬಹಿರಂಗ IG ಕಚೇರಿ ಏನಿದೆ, ಈ ಒಂದು ಇದರವಾಗಿ ನೌಕರ ಬಸವರಾಜ್ ಏನಿದೆ ವರ್ತಿಕಾ ಅವರಿಗೆ ಹೇಳ್ತಾ ಇದ್ದಾರೆ, ಇಂಪಾರ್ಟೆಂಟ್ ಫೈಲ್ಸ್ ಏನಿದೆ ಅದು ಹೊಸ IG ಕೊಡಬೇಡಿ ಅಂತ ಹೇಳಿದ್ರಂತೆ. ವರ್ತಿಕಾ ಹೇಳಿದ್ದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಬಸವರಾಜ್, ದೂರು ಕೂಡ ಕೊಟ್ಟಿದ್ದಾರೆ. ಯಾವುದಾದ್ರು ಇಂಪಾರ್ಟೆಂಟ್ ಫೈಲ್ ಇದೆ ಅದನ್ನು ಇದೀಗ ಫೆಬ್ರವರಿ 4ರಂದು IG ದೂರು ಕೊಟ್ಟಿದ್ದಾರೆ ಬಸವರಾಜ್. ಹೋಗಿ ಏನೇನು ಹೇಳಿದ್ರು ಅವರೆಲ್ಲವನ್ನು ಕೂಡ ನನಗೆ ಯಾವುದೇ ಕರೆ ಮಾಡಬೇಡಿ, ಯಾರಿಂದಲೂ ಸೂಚನೆಯನ್ನು ಕೊಡಬೇಡಿ ಅಥವಾ ಕೊಡಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ವರ್ತಿಕಾ ಕಟಿಯಾರ್ಗೆ ಪತ್ರವನ್ನು ಬರೆದಿದ್ದಾರೆ ಬಸವರಾಜ್, ಏನು ಕೂಡ ನನಗೆ ಹೇಳೋಕೆ ಹೋಗಬೇಡಿ ಅಂತ. ಕಾಲ್ ಡೀಟೇಲ್ಸ್ ಸ್ಕ್ರೀನ್ಶಾಟ್ ಜೊತೆಗೇನೆ ಅವರಿಗೆ IG ಪತ್ರವನ್ನು ಬರೆದಿದ್ದಾರೆ ಬಸವರಾಜ್. ಹರ್ಷ ಜಾಯಿಂದ ಆಗಿದ್ದ ಒಂದು ತಿಂಗಳ ಬಳಿಕ ಏನಾಗಿತ್ತು, ಇದೀಗ ಜಗಳ ಬಹಿರಂಗವಾಗಿದೆ. ಹರ್ಷ ಅವರು ಜಾಯಿನ್ ಹಾಕಿದ್ರು. ಬಳ್ಳಾರಿ ಗಲಾಟೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಏನು ಗಲಾಟೆ ಆಗಿತ್ತು, ಅಲ್ಲಿ ಕೆಲ ಅಧಿಕಾರಿಗಳೇನು ಬಂದಿದ್ರು ವರ್ಗಾವಣೆ ಆದ್ರಲ್ಲ, ಆ ವಿಚಾರವಾಗಿ ಇವರು ಜಗಳ ಆಡ್ಕೊಂಡಿದ್ದಾರೆ ಒಳಗೇನೆ. ಅದು ಯಾರಿಗೂ ಗೊತ್ತಿರಲಿಲ್ಲ ಇಷ್ಟು ದಿನ. ಏನು ಅಧಿಕಾರಿಗಳು ಈ ರೀತಿಯಾಗಿ ವರ್ಗಾವಣೆ ಆಗ್ತಾ ಇದೆ, ಏನೋ ಇರಬಹುದು ಸರ್ಕಾರದ ನಿರ್ಧಾರ ಅಂತ ಸುಮ್ಮನೆ ಆಗ್ಬಿಟ್ಟಿದ್ರು. ಆದರೆ ಇದರಲ್ಲಿ ಬೇರೆ ಏನೋ ವಿಚಾರ ಇದೆ. ಬಳ್ಳಾರಿಯಲ್ಲಿ ಗಲಾಟೆ ಆಯಿತು. ಆ ಗಲಾಟೆ ಆದಂತಹ ಶೂಟೌಟ್ನಲ್ಲಿ ಒಬ್ಬ ಕಾರ್ಯಕರ್ತನ, ಅದು ಕೂಡ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆಯಿತು. ಅದನ್ನು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳಿ ಅಲ್ಲಿರುವಂತಹ ಇಬ್ಬರು ರಾಜಕೀಯ ನಾಯಕರು ಶಾಸಕರೇನಿದ್ದಾರೆ ಕೇಳಿಕೊಂಡ್ರು. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಮತ್ತು ಬಳ್ಳಾರಿ ಶಾಸಕ ಆಗಿರುವಂತಹ ಭರತ್ ರೆಡ್ಡಿ, ಇವರಿಬ್ಬರು ಕೂಡ ಒಂದು ರೀತಿಯ ಇದು ರಾಜಕೀಯ ಜಗಳ ಏನಿತ್ತು ಬೇರೆ ರೀತಿಯಾಗಿ ಹೋಯಿತು. ಸಿದ್ದರಾಮಯ್ಯ ಅವರು ಕೂಡ ಬಂದು ಮಾತನಾಡಿದರು. ಈಗ ಈ IPS ಅಧಿಕಾರಿಗಳೇನಿದ್ದಾರೆ ಅವರಿಬ್ಬರು ಜಗಳ ಬಹಿರಂಗ ಆಗ್ತಾ ಇದೆ. ಬಳ್ಳಾರಿ SP ಕಚೇರಿಯ ನೌಕರನೊಬ್ಬ IG ಪತ್ರ ಬರೆದಿದ್ದಾನೆ, ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಬಳ್ಳಾರಿಯ ಈ ಹಿಂದಿನ IG ವರ್ತಿಕಾ ಏನಿದ್ರು IG ಕಟಿಯಾರ್ ಅವರು ಅವ್ರ ವಿರುದ್ಧನೇ ದೂರು ಕೊಡ್ತಾ ಇದ್ರು. ಅವರೇನು ಕೆಲವೊಂದು ವಿಚಾರವನ್ನು ನನ್ನ ಹತ್ರ ಮಾತನಾಡಿದ್ರು ಅಂತ. ಬಳ್ಳಾರಿಯಲ್ಲಿ ಶಾಸಕ ಭರತ್ ರೆಡ್ಡಿ ಮತ್ತು ರೆಡ್ಡಿ ರಾಮುಲು ಶ್ರೀರಾಮುಲು ಇವರು ಮೂವರೇನಿದ್ದಾರೆ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಸವಾಲುಗಳನ್ನು ಹಾಕ್ಕೊಂಡ್ರು ಆ ಘಟನೆಯ ಬಗ್ಗೆ. ಇದೇ ವೇಳೆ ಶೂಟೌಟ್ ಆಗಿತ್ತಲ್ವ, ಆ ಘಟನೆ ರಾಜಕೀಯ ತಿರುವನ್ನು ಪಡೆದುಕೊಳ್ತು. ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಕೂಡ ಮಾಡಿದ್ರು BJPಯವರು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ವಿರುದ್ಧ, ಭರತ್ ರೆಡ್ಡಿ ಅವರ ವಿರುದ್ಧ ಅವರನ್ನು ಬಂಧಿಸಬೇಕು ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳದ್ದು ಬೇರೆ ಲೆಕ್ಕಾಚಾರ ಇದೆ. ಇಲ್ಲಿ ವರ್ತಿಕಾ ಕಟಿಯಾರ್ ಅವರನ್ನು ವರ್ಗಾವಣೆ ಮಾಡಲಾಗಿತ್ತು ಈ ವಿಚಾರವಾಗಿ. ಈ ವರ್ಗಾವಣೆ ವಿರುದ್ಧ KAT ಮೊರೆ ಕೂಡ ಹೋಗಿರ್ತಾರೆ ವರ್ತಿಕಾ ಕಟಿಯಾರ್ ಅವರು. ಯಾಕೆ ಅಂತ ಹೇಳಿ KATಯಲ್ಲಿ ಸ್ಟೇ ಕೂಡ ಆಗಿರುತ್ತೆ, ನಾನು ವಾಪಸ್ ಕೂಡ ಬರ್ತೇನೆ ಅಂತ ಹೇಳಿರ್ತಾರೆ. ಹೀಗಂತ IG ಕಚೇರಿಗೆ ನೌಕರರು ಏನಿದ್ದಾರೆ ಬಸವರಾಜ್ಗೆ ಹೇಳಿದ್ರಂತೆ ವರ್ತಿಕಾ ಅವರು. ಈ ವಿಚಾರವಾಗಿ ಹೇಳ್ತಾರೆ, ನೋಡಿ ಇಂಪಾರ್ಟೆಂಟ್ ಕೆಲವೊಂದು ಫೈಲ್ಗಳಿದೆ ಅಲ್ಲ, ಆ ಹೊಸ ಫೈಲ್ಗಳ ಅಥವಾ ಫೈಲ್ಗಳನ್ನು ಹೊಸ IG ಯಾರಾದರೂ ಬಂದರೆ ಅವ್ರಿಗೆ ನೀವು ಯಾವುದನ್ನು ಕೂಡ ಕೊಡೋಕೆ ಹೋಗಬೇಡಿ, ಯಾಕಂದರೆ ನಾನು ಬರ್ತೀನಿ ಅವ್ರು ಹೇಳಿರುವಂಥದ್ದು. ವರ್ತಿಕಾ ಹೇಳಿದ್ದನ್ನು ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾನೆ ಬಸವರಾಜ್. ರೆಕಾರ್ಡ್ ಮಾಡ್ಕೊಂಡು ಹೋಗಿ ಎಲ್ಲವನ್ನು ಕೊಟ್ಟಿದ್ದಾನೆ, ರೆಕಾರ್ಡ್ ಸಮೇತವಾಗಿ. ನೋಡಿ ಹಿಂಗೆಲ್ಲ ಆಗಿದೆ ಅಂತ ಹೇಳಿ. ಇದೀಗ ಫೆಬ್ರವರಿ 4ರಂದು IG ದೂರು ಕೊಟ್ಟಿದ್ದಾರೆ ಹೋಗಿ ಬಸವರಾಜ್. ಎಲ್ಲ ಒಂದು ದಾಖಲೆಗಳ ಸಮೇತ ಏನು ಕಾಲ್ ರೆಕಾರ್ಡ್ ಮಾಡ್ಕೊಂಡಿದ್ರಲ್ಲ ಆ ರೆಕಾರ್ಡ್ ಸಮೇತವಾಗಿ ಹೋಗಿದ್ದಾರೆ. ನೋಡಿ ನನಗೆ ಹಿಂಗೆ ಹೇಳ್ತಾ ಇದ್ರು ವರ್ತಿಕಾ ಅವರು, ಯಾವ ಒಂದು ಫೈಲ್ಗಳನ್ನು ಕೂಡ ಕೊಡೋಕೆ ಹೋಗಬೇಡಿ, ನಾನು ಸ್ಟೇ ತಂದಿದ್ದೀನಿ ಬರ್ತೀನಿ ವಾಪಸ್ಸು ಅಂತ ಹೇಳಿ. ಯಾರಿಂದಲೂ ಸೂಚನೆ ಕೂಡ ನೀನು ಕೊಡೋಕೆ ಹೋಗಬೇಡ ನಾನು ಬರ್ತಿದ್ದೀನಿ ಅಂತ ಹೇಳಿ ಹೇಳಿರ್ತಾರಲ್ವ, ಆ ವರ್ತಿಕಾ ಅವರು ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ನೋಡಿ ಅಂತ ಪತ್ರ ಬರೆದಿದ್ದಾರೆ ಬಸವರಾಜ್. ದೂರು ಕೂಡ ಕೊಟ್ಟಿದ್ದಾರೆ. ಕಾಲ್ ಡೀಟೇಲ್ಸ್ ಏನಿರುತ್ತೆ ಸ್ಕ್ರೀನ್ಶಾಟ್ ತಗೊಂಡು ಅದರ ಸಮೇತವಾಗಿ ಎಲ್ಲ ದಾಖಲೆಗಳನ್ನು ಹೋಗಿ IG ಮುಂದೆ ಇಟ್ಟಿದ್ದಾರೆ. ಪತ್ರವನ್ನು ಕೂಡ ಬರೆದಿದ್ದಾರೆ, ತಿಳಿಸಿದ್ದಾರೆ ಈ ವಿಚಾರವಾಗಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ಕೇಳಿ, ನೀವು ಆಲ್ರೆಡಿ ಚಾಟ್ ಅಲ್ಲಿ ಇದೆ ಅಲ್ವಾ, ಗೊತ್ತಿದೆಯಾ ನಿಮಗೆ? ಸರ್ ಮೇಡಮ್, ಚಾಟ್ ಅಲ್ಲಿ ಇದೆ ಅಲ್ವಾ ನಮ್ದು? ಹೌದು ಹೌದು. ಮತ್ತೆ ಅದ್ರಲ್ಲಿ ನಮ್ಗೆ ಆಲ್ರೆಡಿ ಒಂದು ಇದು ರಿಲೀಫ್ ಸಿಕ್ಕಿದೆ. ನಾವು ಯಾವ್ದು ಕಾರಣಕ್ಕೆ ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು, ನಿಮಗೆ ಗೊತ್ತಿದೆಯಾ? ಅದು ಕೂಡ ಗೊತ್ತಿಲ್ಲ. ಇಲ್ಲ ಇಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್, ಕೇಳ್ತಾರೆ. ಗೊತ್ತಿದೆ, ನಿಮ್ಗೆ ಗೊತ್ತಿರಬೇಕು.
ಓಕೆ ಓಕೆ ಸೊ ಅದಕ್ಕೆ ಮ್ಯಾಟ್ರಿ ಸಬ್ಜೆಕ್ಟ್ಸ್ ಯಾವುದು ಕಾರಣಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಮತ್ತೆ ಅವರ ಸ್ಯಾಲರಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ನಾನು ಮತ್ತೆ ಕಟ್ಟಕ್ಕೆ ಹಾಕ್ಬಿಟ್ಟು ನಿಮ್ಮ ಮೇಲೆನ ಹಾಕ್ಬೇಕು, ನಿಮ್ಮ ಎಸ್ಎಸ್ ಮೇಲೆ ಇವರೆಲ್ಲರ ಮೇಲೆ. ಅರ್ಥ ಆಯ್ತಾ? ಆಯ್ತು ಮೇಡಮ್. ಅರ್ಥ ಆಯ್ತಾನ? ಯಾವುದು ಇಂಪಾರ್ಟೆಂಟ್ ಫೈಲ್ ಕೊಡೋದು ಅವರಿಗೆ ಸೈನ್ ಮಾಡ್ಲಿಕ್ಕೆ. ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು. ಹಾ, ಅರ್ಥ ಆಯ್ತಾನ? ಸೊ ಇದು ಇಲ್ಲಿ ಬಂದಿದೆ, ನಾವು ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು, ನಾವು ಬೆಳ್ಳಾರಿಯಲ್ಲಿ ಇರ್ಬೇಕು. ಅದು ಇಲ್ಲಿ ಬಂದಿದೆ. ಆಯ್ತು ಮೇಡಮ್, ನಾವು ಕೇಳ್ತೀನಿ ಮೇಡಮ್. ಹಾ, ಓಕೆ. ಪ್ರದೀಪ್ ಕೂಡ ಹೇಳ್ಬಿಡು ಇವ್ರಿಗೆ, ಪ್ರಶಾಂತ್ಗೆ. ಆಯ್ತು ಮೇಡಮ್, ಹೇಳ್ತೀನಿ. ಏನು ಮಾತಾಡ ನಮ್ಮ ಕಾಪಿ ಬಂದಿಲ್ಲ, ರಿಲೀಫ್ ಆಗಿದೆ ಅಂತಲ್ಲ ಒಂದು ಯಾವ ಕಾಪಿ ಇಂಪಾರ್ಟೆಂಟ್ ಯಾವ ಫೈಲ್ಗಳು ಹುಡುಗರು ಯಾವ. ಹಲೋ ಸರ್, ಮೇಡಮ್ ಅಂತ ಫೋನ್ ಮಾಡಿ ಸರ್. ಮೇಡಮ್ ಮಾಡಿದ್ನಲ್ಲ ಈಗ. ಹೌದಾ ಸರ್? ಅದೇ ಮೇಡಮ್ ಅಂತ ಫೋನ್ ಮಾಡ್ಬೇಕಂತ ಸರ್ ನನಗೆ ಫೋನ್ ಮಾಡಿದ್ರಿ ಮೇಡಮ್. ಇಲ್ಲ ಮಾಡಿದ್ದೆ, ನಾನು ಮಾತಾಡಿದೆ. ಮಾತಾಡೋಣ ಸರ್? ಓಕೆ ಸರ್. ಓಕೆ. ಬಳ್ಳಾರಿಯಲ್ಲಿ ಇರ್ಬೇಕಂತ ಬಂದಿತ್ತ. ಮತ್ತೆ ಇಂಪಾರ್ಟೆಂಟ್ ಫೈಲ್ಗಳು ಅಂದರೆ ಯಾವ ಇಂಪಾರ್ಟೆಂಟ್ ಫೈಲ್? ನಮಗೇನು ಡೈರೆಕ್ಷನ್ ಬಂದಿಲ್ಲ, ಏನಿಲ್ಲ. ಮತ್ತು ಹಿಂಗೆ ಇಂಪಾರ್ಟೆಂಟ್ ಫೈಲ್ ಅಂದ್ರೆ ನಾ ಏನು ಮಾಡೋಕ್ಕಾಗ್ತದೆ? ಅವ್ರಿಗೆ ನಾನು ಹೋಗಿ ಅಲ್ಲ, ನಮ್ಗೆ ಲೆಟರ್ ಕಳ್ಸ್ಕೊಂಡು ಸರ್ ಬಂದಿಲ್ಲ. ಏನು ಬಂದಿಲ್ಲ, ಏನೋ ಬಂದದ ಚಾಟ್ನಾಗ ನಮ್ಗೆ ಆಗಿದೆ ನಮ್ಮ ಪರವಾಗಿ. ನಮಸ್ತೆ. ಐ.ಜಿ. ವರ್ತಿಕಾ ಕಟಿಯಾರ್ ಏನಿದ್ದಾರೆ ಅವ್ರ ನಡುವೆ ಮತ್ತೆ ನೂತನ ಐ.ಜಿ. ಆಗಿರುವಂಥ ಹರ್ಷ ನಡುವೆ ಒಂದು ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ವರ್ಗಾವಣೆ ಸಂಬಂಧ IPSಗಳ ನಡುವೆ ಶುರುವಾಗಿದೆ ಜಟಾಪಟಿ. ಇದ್ದಕ್ಕಿದ್ದಂತೆಯೇ ರೆಬಲ್ ಆಗಿದ್ದೇಕೆ ಐ.ಜಿ. ಕಚೇರಿ ನೌಕರ ಬಸವರಾಜ್? ಈ ಪ್ರಶ್ನೆ ಇದೆ. ಏನು ಮಾಡೋದು ಅಂತ ನೀವು ಕೇಳಿಸ್ಕೊಂಡ್ರೆ ಆಡಿಯೋನ ವರ್ತಿಕಾ ಮಾತಾಡಿರುವಂಥ ಆಡಿಯೋ ವಿಡಿಯೋ ರೆಕಾರ್ಡನ್ನು ಮಾಡಿಕೊಂಡು ರಿಲೀಸ್ ಮಾಡಿದ್ದಾರೆ. IPS ಜಟಾಪಟಿ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿನ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಏನು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಐ.ಜಿ. ವರ್ತಿಕಾ ಕಟಿಯಾರ್ ಮತ್ತೆ ನೂತನ ಐ.ಜಿ. ಹರ್ಷ ನಡುವೆ ಈ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ, ಫೈಟ್ ನಡೀತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಆಡಿಯೋದಲ್ಲಿ, ಯಾವ ಇಂಪಾರ್ಟೆಂಟ್ ಫೈಲ್ಗಳನ್ನು ಕೂಡ ಕೊಡೋಕೆ ಹೋಗಬೇಡಿ ಅಂತ. ಬಸವರಾಜ್ ಇದ್ದಕ್ಕಿದ್ದಂಗೆ ಗರಂ ಆಗ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ದೂರು ಕೂಡ ಕೊಟ್ಟಿದ್ದಾರೆ. ಈಗ ಹೋಗಿ ಐ.ಜಿಗೆ ನೋಡಿ, ಈ ರೀತಿಯಾಗಿ ಅವ್ರು ನನಗೆ ಕಾಲ್ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಯಾವ ಫೈಲ್ಗಳನ್ನು ಕೂಡ ಕೊಡೋಕೆ ಹೋಗಬೇಡಿ ಅಂತ ಆದೇಶವನ್ನು ಕೊಡ್ತಾರೆ ನನಗೆ. ಆ ಒಂದು ಏನು ಫೋನನ್ನು ಮಾಡಿರ್ತಾರಲ್ಲ ಅವರು, ಅದೆಲ್ಲವನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿದ್ದಾರೆ. ಯಾವ ರೀತಿಯಾಗಿ ಇವ್ರು ಕಾಲ್ ಮಾಡಿದ್ರು, ಯಾವ್ಯಾವ ಸಮಯಕ್ಕೆ ಮಾಡಿದ್ರು, ಎಷ್ಟು ಬಾರಿ ಕಾಲ್ ಮಾಡಿದ್ರು, ಏನೇನು ಮಾತನಾಡಿದ್ರು, ಎಷ್ಟು ನಿಮಿಷಗಳ ಕಾಲ ಇವ್ರು ಫೋನ್ನಲ್ಲೇ ಮಾತನಾಡಿದ್ರು, ಅದೆಲ್ಲವನ್ನು ಕೂಡ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಐ.ಜಿಗೆ. ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವರು ಅಂತ. ಪೊಲೀಸ್ ಇಲಾಖೆಯಲ್ಲಿನೇ ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳಿ ಒಬ್ಬ ದೊಡ್ಡ ಮಟ್ಟದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ಈ ರೀತಿಯಾಗಿ ಇವರು ಒಳಗೇನೆ ಜಗಳ ನಡೀತಾ ಇದೆ. ಬಳ್ಳಾರಿಯಲ್ಲಿ ಆದಂತಹ ಗಲಾಟೆ ಏನಿದೆ ನಿಜಕ್ಕೂ ಕೂಡ ಕೆಲವೊಂದು ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ಸ್ಟೇ ತಂದಿದ್ದೀವಿ, ನಾನೇ ವಾಪಸ್ ಬರ್ತೀನಿ, ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ, ನಾನೇ ಬಳ್ಳಾರಿಗೆ ಬರಬೇಕು. ಆದರೆ ಹೊಸದಾಗಿ ಬಂದಿರುವಂತಹ ಐ.ಜಿ. ಹರ್ಷ ಏನಿದ್ದಾರೆ, ಅವ್ರ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಫೈಲ್ಗಳನ್ನು ಕೇಳಿದ್ರೆ ಅಲ್ಲಿನ ಸಿಬ್ಬಂದಿಗಳು ಕೊಡಬೇಕಾಗುತ್ತೆ. ಇವರು ಫೋನ್ ಮಾಡಿ ಕೊಡಬೇಡ ಅಂತ ಹೇಳ್ತಾರಂದರೆ ಅವರೇನು ಕೆಲಸ ಮಾಡಬೇಕು? ಯಾರ ಆದೇಶವನ್ನು ಪಾಲನೆ ಮಾಡಬೇಕಾಗಾದ್ರೆ? ಈ ದೊಡ್ಡ ಮಟ್ಟದ ಅಧಿಕಾರಿಗಳ ಜಗಳ ಬೇರೆ ಒಂದು ಸಣ್ಣ ಮಟ್ಟದ ಸಿಬ್ಬಂದಿಗಳನ್ನು ಕಿರಿಕಿರಿ ಉಂಟು ಮಾಡಿಸ್ತಾ ಇದೆ, ಅವರಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇದೇ ವಿಚಾರವಾಗಿ ಏನು ಟ್ರಾನ್ಸ್ಫರ್ ಆಗಿತ್ತಲ್ಲ, ಅದ್ರ ಸಂಬಂಧ ಇವರಿಬ್ಬರ ಮಧ್ಯೆ ಜಗಳ ಶುರುವಾಗಿದೆ. ಈಗ ಇವರು ಹೊಸವರು ಏನು ಬಂದಿದ್ದಾರೆ ಹರ್ಷ ಅವರು, ಅವರಲ್ಲಿ ಇರಬಾರ್ದು, ಮತ್ತೆ ನಾನೇ ಬರಬೇಕಂತ ಅವ್ರ ಲೆಕ್ಕಾಚಾರ ಇದ್ದಂತೆ ಕಾಣ್ತಾ ಇದೆ. ಇದ್ದಕ್ಕಿದ್ದಂತೆ ಇದಕ್ಕೋಸ್ಕರನೇ ನೌಕರ ಬಸವರಾಜ್ ಎಂದಿದ್ದಾನೆ, ಐ.ಜಿ. ಕಚೇರಿಯಲ್ಲಿ ಕೆಲಸ ಮಾಡುವಂಥ ಬಸವರಾಜ್ ಅವರು ಕೂಡ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ. ನಾವು ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಬಿಡಬೇಕು, ನಮಗೇನೂ ಕೂಡ ಬಂದೇ ಇಲ್ವಲ್ಲ ಆದೇಶ ಅಂತ ಹೇಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವರ್ತಿಕಾ ಮಾತನಾಡಿರುವಂತಹ ಆಡಿಯೋ ವಿಡಿಯೋ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ರಿಲೀಸ್ ಮಾಡಿದ್ದಾರೆ. ನೋಡಿ, ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ವರ್ತಿಕಾ ಕಟಿಯಾರ್ ಅವರು ಅಂತ ಹೇಳಿ.
IPS ಅಧಿಕಾರಿಗಳ ಜಟಾಪಟಿ ಬಗ್ಗೆ ಪೊಲೀಸ್ ಇಲಾಖೆಯವರು ಕೂಡ ಏನಿವರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಡ್ತಾ ಇದ್ದಾರೆ. ಕೆಲವರು ಲಂಚ ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬೀಳ್ತಾರೆ. ಇಲ್ಲಿ ಈ ರೀತಿಯಾಗಿ ಅಧಿಕಾರಕ್ಕೋಸ್ಕರ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋದರೂ ಕೂಡ ನಾನೇ ವಾಪಸ್ ಬರ್ತೀನಿ, ನಾನಿದ್ದ ಕೆಲವೊಂದು ಏನು ಫೈಲ್ಗಳಿತ್ತಲ್ಲ ಅದನ್ನು ಈಗ ಬಂದಿರೋರು ಕೊಡಬೇಡ ಅಂತ ಹೇಳ್ತಾರೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿಗೆ ಬಂದವರು ಅವ್ರ ಕೆಲಸ ಅವ್ರು ಮಾಡಬೇಕಲ್ಲ. ಬಳ್ಳಾರಿಯಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಆಗ್ತಾ ಇದೆ. ಐಜಿಗಳೇ ಜಗಳವನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಒಳಗೊಳಗೆ ಆಗ್ತಾ ಇತ್ತು, ಅದನ್ನೀಗ ಬಹಿರಂಗಪಡಿಸಿದ್ದಾನೆ ಬಸವರಾಜ್. ಅದೇ IG ಕಚೇರಿಯಲ್ಲಿ ಕೆಲಸ ಮಾಡುವಂಥವರೇ ಈ ವಿಚಾರವನ್ನು ಹೇಳಿರುವಂಥದ್ದು, ಈ ಆಡಿಯೋಗಳನ್ನು ವಿಡಿಯೋಗಳನ್ನು ರಿಲೀಸ್ ಮಾಡಿರುವಂಥದ್ದು. ಒಂದು ಕಚೇರಿಯಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ತೆಗೆದುಕೊಳ್ಬೇಕು ಪೊಲೀಸ್ ಇಲಾಖೆಯ ಒಂದು ಬೇರೆ ಬೇರೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಗೃಹ ಸಚಿವರೇನಿದ್ದಾರೆ, ಇದ್ರ ಬಗ್ಗೆ ಏನು ಗಮನ ಹರಿಸ್ತಾರೆ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.